ಇನ್ನು ರಾಜ್ಯ ಬಿಜೆಪಿಯಲ್ಲಿನ ಭಿನ್ನಮತ ಶಮನವಾಗುತ್ತಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ. ದೆಹಲಿಯ ಅಂಗಳದಲ್ಲಿ ಈಗ ಈ ಎಲ್ಲ ರೆಬಲ್ಸ್ ಇದ್ದಾರೆ. ಅಮಿತ್ ಶಾ ಅವರು ಇವರೆಲ್ಲರಿಗೂ ಮದ್ದರಿಯುವಂತಹ ಕೆಲಸವನ್ನ ಮಾಡ್ತಾರ ಅನ್ನುವಂತಹ ಪ್ರಶ್ನೆ ಇದೆ. ಕಾರಣ ರೀಸೆಂಟ್ಲಿ ಚೀಟಿ ಪಾಲಿಟಿಕ್ಸ್ ಕೂಡ ಜೋರಾಗಿ ನಡೆದಿತ್ತು. ಸದ್ಯಕ್ಕೆ ದೆಹಲಿಯನ್ನ ತಲುಪಿದ್ದಾರೆ ಈ ರೆಬಲ್ಸ್. ಹೈಕಮಾಂಡ್ ನಾಯಕರ ಭೇಟಿಗೆ ರೆಬಲ್ಸ್ ನಾಯಕರು ಈಗಾಗಲೇ ದೆಹಲಿ ಅಂಗಳದಲ್ಲಿದ್ದಾರೆ. ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ಅರವಿಂದ ಲಿಂಬಾವಳಿ ಅವರು ಕೂಡ ಕಾಯುತ್ತಿದ್ದಾರೆ. ಒಬ್ಬರಿಗೆ ಮಾತ್ರ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆಯಂತೆ. ಅಮಿತ್ ಶಾ ಅವರ ಭೇಟಿಗೆ ಮುನ್ನ ಲಿಂಬಾವಳಿ ಯತ್ನಾಳ್ ಅವರು ಸಭೆಯನ್ನ ನಡೆಸಿ ಮಾತಾಡೋದು, ಏನೇನು ಮಾತಾಡಬೇಕು, ಏನೇನು ಮಾತಾಡಬಾರದು, ಯಾವ ವಿಚಾರವನ್ನ ಅಮಿತ್ ಶಾ ಅವರ ಗಮನಕ್ಕೆ ತರಬೇಕು ಇತ್ಯಾದಿ ಇತ್ಯಾದಿ. ಇದಕ್ಕೂ ಮೊದಲು ಈ ಚೀಟಿ ಪಾಲಿಟಿಕ್ಸ್ ಕೂಡ ಚರ್ಚೆಗೆ ಗ್ರಾಸ ಆಗಿತ್ತು. ಅಮಿತ್ ಶಾ ಅವರಿಗೆ ಅರವಿಂದ ಲಿಂಬಾವಳಿ ಒಂದು ಚೀಟಿಯನ್ನ ಬರೆದುಕೊಟ್ಟಿದ್ರು. ರೆಬಲ್ ಟೀಮ್ ಇಂದ ಒಬ್ಬರೇ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಟೇಶ್, ಏನೇನು ಆಗ್ಬೋದು ಇವತ್ತು ಈ ಅಮಿತ್ ಶಾ ಅವರು ಕರೆದಿರುವಂತಹ ಈ ಸಭೆ? ರೆಬಲ್ಸ್ ಒಬ್ಬರು ನಾಯಕರೇನು ಭೇಟಿ ಆಗಬೇಕು ಅಂತಿದೆ, ಏನೆಲ್ಲ ಚರ್ಚೆ ಆಗ್ಬೋದು, ಏನನ್ನ ನಾವು ನಿರೀಕ್ಷೆ ಮಾಡಬಹುದು? ಶ್ರೀಪಾದ್, ಅಮಿತ್ ಶಾ ಅವರ ಸೂಚನೆಯ ಮೇರೆಗೆ ನಿನ್ನೆಯಷ್ಟೇ ದೆಹಲಿಗೆ ರೆಬಲ್ಸ್ ಟೀಮ್ ಬಂದಿರತಕ್ಕಂಥದ್ದು. ಈಗಾಗಲೇ ಯತ್ನಾಳ್ ಅವರು ಕೂಡ ದೆಹಲಿಯ ಕರ್ನಾಟಕ ಭವನದಲ್ಲಿ ಇರತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಅರವಿಂದ ಲಿಂಬಾವಳಿ ಅವರು ಕೂಡ ಬೆಂಗಳೂರಿನಿಂದ ಹೊರಟಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇಂದು ಮಧ್ಯಾಹ್ನ ಅಂದ್ರೆ ಅಮಿತ್ ಶಾ ಅವರನ್ನ ಅರವಿಂದ ಲಿಂಬಾವಳಿ ಅವರು ಭೇಟಿಯಾಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಬೆಂಗಳೂರಿಗೆ ಅಮಿತ್ ಶಾ ಅವರು ಹೋದಂತಹ ಸಂದರ್ಭದಲ್ಲಿ ಒಂದು ಚೀಟಿಯನ್ನ ಕೊಡುವ ಮೂಲಕ ಒಂದು ಅವಕಾಶವನ್ನ ಕೇಳಿದ್ರು. ಯಾಕಂದ್ರೆ ಹಿಂದೆ ಕೂಡ ಸಾಕಷ್ಟು ಬಾರಿ ಬಿಜೆಪಿ ಹೈಕಮಾಂಡ್ ಭೇಟಿಗೆ ರೆಬಲ್ಸ್ ಟೀಮ್ ಬಂದಿದ್ರು, ಆದ್ರೆ ಒಂದಷ್ಟು ವಿಫಲ ಯತ್ನಗಳು ಕೂಡ ಆಗಿದ್ವು. ಆದ್ರೆ ಅಮಿತ್ ಶಾ ಅವರೇ ಈಗ ನೇರವಾಗಿ ಸೂಚನೆಯನ್ನ ಕೊಟ್ಟಿರೋದ್ರಿಂದಾಗಿ ಈ ಒಂದು ಭೇಟಿ ಏನಿದೆ ಇದು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಬಹಳ ಪ್ರಮುಖವಾಗಿ ಅರವಿಂದ್ ಲಿಂಬಾವಳಿ ಅವರು ಒಬ್ಬರೇ ದೆಹಲಿಗೆ ಬರ್ತಾರೆ ಎನ್ನುವಂತಹ ಮಾಹಿತಿ ಇತ್ತು. ಆದ್ರೆ ನಿನ್ನೆ ರಾತ್ರಿಯಷ್ಟೇ ಯತ್ನಾಳ್ ಅವರು ಬಂದಿರತಕ್ಕಂಥದ್ದು ಒಂದಷ್ಟು ಕುತೂಹಲವನ್ನ ಕೆರಳಿಸಿದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಪ್ರಮುಖವಾಗಿ ಈಗ ಅರವಿಂದ್ ಲಿಂಬಾವಳಿ ಅವರು ದೆಹಲಿಗೆ ಬಂದಂತಹ ಸಂದರ್ಭದಲ್ಲಿ ಮೊದಲಿಗೆ ಯತ್ನಾಳ್ ಅವರ ಜೊತೆ ಭೇಟಿಯಾಗಿ ಒಂದಷ್ಟು ಮಾತುಕತೆಗಳನ್ನ ಕೂಡ ನಡೆಸಲಿರುವಂತದ್ದು. ಯಾಕಂದ್ರೆ ಅಮಿತ್ ಶಾ ಅವರ ಬಳಿ ನೇರವಾಗಿ ಅರವಿಂದ್ ಲಿಂಬಾವಳಿ ಅವರು ಹೋಗಿ ಒಂದು ಸಭೆಯನ್ನ ಕೂಡ ನಡೆಸಲಿರುವಂತದ್ದು. ಸಾಕಷ್ಟು ಚರ್ಚೆಗಳು ಕೂಡ ಆಗುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಈ ಒಂದು ಭೇಟಿ ಆಗ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಅಸಮಾಧಾನ ಇರಬಹುದು, ಹಾಗೇನೆ ಸದ್ಯಕ್ಕೆ ಬಿಜೆಪಿಯ ವಲಯದಲ್ಲಿ ಯಾವ ರೀತಿಯಾದ ಬೆಳವಣಿಗೆಗಳಾಗ್ತಾ ಇದೆ, ಹಾಗೇನೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಪ್ರಮುಖವಾಗಿ ಈ ಒಂದು ಪಟ್ಟನ್ನ ಬಿಜೆಪಿಯ ರೆಬಲ್ಸ್ ಟೀಮ್ ಅಂದ್ರೆ ಯತ್ನಾಳ್ ಟೀಮ್ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಏನಿದೆ ಈ ವಿಚಾರ ಬಹಳ ಪ್ರಮುಖವಾಗಿ ಚರ್ಚೆಯಾಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಯಾಕಂದ್ರೆ ಒಬ್ರಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ವಿಜಯೇಂದ್ರ ಅವರ ವಿರುದ್ಧ ಹೇಳಿಕೆಗಳನ್ನ ಕೊಟ್ಟಿದ್ರು. ಆ ಎಲ್ಲಾ ಹೇಳಿಕೆಗಳನ್ನ ಅದರ ವರದಿಯನ್ನ ಕೊಡುವಂತಹ ಕೆಲಸವನ್ನ ಕೂಡ ಬಿಜೆಪಿಯ ರೆಬಲ್ಸ್ ಟೀಮ್ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ. ಯಾಕಂದ್ರೆ ಕಳೆದ ಬಾರಿ ಅವಕಾಶವೇ ಸಿಕ್ಕಿರಲಿಲ್ಲ. ಅದರಲ್ಲೂ ಅಮಿತ್ ಶಾ ಅವರ ಭೇಟಿಗೆ ಸಾಕಷ್ಟು ಬಾರಿ ಪ್ರಯತ್ನವನ್ನ ಮಾಡಿ ವಿಫಲವಾಗಿದ್ರು ಬಿಜೆಪಿಯ ರೆಬಲ್ಸ್ ಟೀಮ್. ಈ ಬಾರಿ ಅಮಿತ್ ಶಾ ಅವರೇ ಸೂಚನೆ ಕೊಟ್ಟಿರೋದ್ರಿಂದ ಒಂದಷ್ಟು ಮದ್ದೆರೆಯುವಂತಹ ಕೆಲಸವನ್ನ ಅಮಿತ್ ಶಾ ಮಾಡ್ತಾರ ಎನ್ನುವಂತಹ ಒಂದಷ್ಟು ಕುತೂಹಲ ಕೂಡ ಇರತಕ್ಕಂಥದ್ದು. ಹಾಗಾಗಿ ದೆಹಲಿಯ ಭೇಟಿ ಅಂದ್ರೆ ರೆಬಲ್ಸ್ ಟೀಮ್ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಅರವಿಂದ್ ಲಿಂಬಾವಳಿ ಅವರು ದೆಹಲಿಗೆ ಆಗಮಿಸ್ತಾರೆ. ನಂತರದಲ್ಲಿ ಈ ಒಂದು ಸಭೆ ಏನಿದೆ ಸಭೆಯಲ್ಲಿ ಬಹಳ ಪ್ರಮುಖ ವಿಚಾರಗಳು ಚರ್ಚೆ ಆಗುತ್ತೆ. ಅಂದ್ರೆ ಅಮಿತ್ ಶಾ ಅವರ ಭೇಟಿಗೂ ಮುನ್ನ ಒಂದಷ್ಟು ಚರ್ಚೆಗಳು ಅಂದ್ರೆ ಅರವಿಂದ್ ಲಿಂಬಾವಳಿ ಮಾಹಿತಿಗಾಗಿ. ಇನ್ನು ರಾಜ್ಯ ಬಿಜೆಪಿಯಲ್ಲಿನ ಭಿನ್ನಮತ ಶಮನವಾಗುತ್ತಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ. ದೆಹಲಿಯ ಅಂಗಳದಲ್ಲಿ ಈಗ ಈ ಎಲ್ಲ ರೆಬಲ್ಸ್ ಇದ್ದಾರೆ. ಅಮಿತ್ ಶಾ ಅವರು ಇವರೆಲ್ಲರಿಗೂ ಮದ್ದರಿಯುವಂತಹ ಕೆಲಸವನ್ನ ಮಾಡ್ತಾರ ಅನ್ನುವಂತಹ ಪ್ರಶ್ನೆ ಇದೆ. ಕಾರಣ ರೀಸೆಂಟ್ಲಿ ಚೀಟಿ ಪಾಲಿಟಿಕ್ಸ್ ಕೂಡ ಜೋರಾಗಿ ನಡೆದಿತ್ತು. ಸದ್ಯಕ್ಕೆ ದೆಹಲಿಯನ್ನ ತಲುಪಿದ್ದಾರೆ ಈ ರೆಬಲ್ಸ್. ಹೈಕಮಾಂಡ್ ನಾಯಕರ ಭೇಟಿಗೆ ರೆಬಲ್ಸ್ ನಾಯಕರು ಈಗಾಗಲೇ ದೆಹಲಿ ಅಂಗಳದಲ್ಲಿದ್ದಾರೆ. ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ಅರವಿಂದ ಲಿಂಬಾವಳಿ ಅವರು ಕೂಡ ಕಾಯುತ್ತಿದ್ದಾರೆ. ಒಬ್ಬರಿಗೆ ಮಾತ್ರ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆಯಂತೆ. ಅಮಿತ್ ಶಾ ಅವರ ಭೇಟಿಗೆ ಮುನ್ನ ಲಿಂಬಾವಳಿ ಯತ್ನಾಳ್ ಅವರು ಸಭೆಯನ್ನ ನಡೆಸಿ ಮಾತಾಡೋದು, ಏನೇನು ಮಾತಾಡಬೇಕು, ಏನೇನು ಮಾತಾಡಬಾರದು, ಯಾವ ವಿಚಾರವನ್ನ ಅಮಿತ್ ಶಾ ಅವರ ಗಮನಕ್ಕೆ ತರಬೇಕು ಇತ್ಯಾದಿ ಇತ್ಯಾದಿ. ಇದಕ್ಕೂ ಮೊದಲು ಈ ಚೀಟಿ ಪಾಲಿಟಿಕ್ಸ್ ಕೂಡ ಚರ್ಚೆಗೆ ಗ್ರಾಸ ಆಗಿತ್ತು. ಅಮಿತ್ ಶಾ ಅವರಿಗೆ ಅರವಿಂದ ಲಿಂಬಾವಳಿ ಒಂದು ಚೀಟಿಯನ್ನ ಬರೆದುಕೊಟ್ಟಿದ್ರು.
ರೆಬಲ್ ಟೀಮ್ ಇಂದ ಒಬ್ಬರೇ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಟೇಶ್, ಏನೇನು ಆಗ್ಬೋದು ಇವತ್ತು ಈ ಅಮಿತ್ ಶಾ ಅವರು ಕರೆದಿರುವಂತಹ ಈ ಸಭೆ? ರೆಬಲ್ಸ್ ಒಬ್ಬರೇ ಒಬ್ಬರು ನಾಯಕರೇನು ಭೇಟಿ ಆಗ್ಬೇಕು ಅಂತಿದೆ, ಏನೆಲ್ಲ ಚರ್ಚೆ ಆಗ್ಬೋದು, ಏನನ್ನ ನಾವು ನಿರೀಕ್ಷೆ ಮಾಡಬಹುದು? ಶ್ರೀಪಾದ್, ಅಮಿತ್ ಶಾ ಅವರ ಸೂಚನೆಯ ಮೇರೆಗೆ ನಿನ್ನೆಯಷ್ಟೇ ಏನು ದೆಹಲಿಗೆ ರೆಬಲ್ಸ್ ಟೀಮ್ ಬಂದಿರತಕ್ಕಂಥದ್ದು. ಈಗಾಗಲೇ ಯತ್ನಾಳ್ ಅವರು ಕೂಡ ದೆಹಲಿಯ ಕರ್ನಾಟಕ ಭವನದಲ್ಲಿ ಇರತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಅರವಿಂದ ಲಿಂಬಾವಳಿ ಅವರು ಕೂಡ ಏನು ಬೆಂಗಳೂರಿನಿಂದ ಹೊರಟಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇಂದು ಮಧ್ಯಾಹ್ನ ಅಂದ್ರೆ ಅಮಿತ್ ಶಾ ಅವರನ್ನ ಅರವಿಂದ ಲಿಂಬಾವಳಿ ಅವರು ಭೇಟಿಯಾಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಬೆಂಗಳೂರಿಗೆ ಅಮಿತ್ ಶಾ ಅವರು ಹೋದಂತಹ ಸಂದರ್ಭದಲ್ಲಿ ಒಂದು ಚೀಟಿಯನ್ನ ಕೊಡುವ ಮೂಲಕ ಒಂದು ಅವಕಾಶವನ್ನ ಕೇಳಿದ್ರು. ಯಾಕಂದ್ರೆ ಹಿಂದೆ ಕೂಡ ಸಾಕಷ್ಟು ಬಾರಿ ಬಿಜೆಪಿ ಹೈಕಮಾಂಡ್ ಭೇಟಿಗೆ ರೆಬಲ್ಸ್ ಟೀಮ್ ಬಂದಿದ್ರು, ಆದ್ರೆ ಒಂದಷ್ಟು ವಿಫಲ ಯತ್ನಗಳು ಕೂಡ ಆಗಿದ್ವು. ಆದ್ರೆ ಅಮಿತ್ ಶಾ ಅವರೇ ಈಗ ನೇರವಾಗಿ ಸೂಚನೆಯನ್ನ ಕೊಟ್ಟಿರೋದ್ರಿಂದಾಗಿ ಈ ಒಂದು ಭೇಟಿ ಏನಿದೆ ಇದು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಬಹಳ ಪ್ರಮುಖವಾಗಿ ಅರವಿಂದ್ ಲಿಂಬಾವಳಿ ಅವರು ಒಬ್ಬರೇ ದೆಹಲಿಗೆ ಬರ್ತಾರೆ ಎನ್ನುವಂತಹ ಮಾಹಿತಿ ಇತ್ತು. ಆದ್ರೆ ನಿನ್ನೆ ರಾತ್ರಿಯಷ್ಟೇ ಯತ್ನಾಳ್ ಅವರು ಬಂದಿರತಕ್ಕಂಥದ್ದು ಒಂದಷ್ಟು ಕುತೂಹಲವನ್ನ ಕೆರಳಿಸಿದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಪ್ರಮುಖವಾಗಿ ಈಗ ಅರವಿಂದ್ ಲಿಂಬಾವಳಿ ಅವರು ದೆಹಲಿಗೆ ಬಂದಂತಹ ಸಂದರ್ಭದಲ್ಲಿ ಮೊದಲಿಗೆ ಏನು ಯತ್ನಾಳ್ ಅವರ ಜೊತೆ ಭೇಟಿಯಾಗಿ ಒಂದಷ್ಟು ಮಾತುಕತೆಗಳನ್ನ ಕೂಡ ನಡೆಸಲಿರುವಂತದ್ದು. ಯಾಕಂದ್ರೆ ಅಮಿತ್ ಶಾ ಅವರ ಬಳಿ ನೇರವಾಗಿ ಅರವಿಂದ್ ಲಿಂಬಾವಳಿ ಅವರು ಹೋಗಿ ಒಂದು ಸಭೆಯನ್ನ ಕೂಡ ನಡೆಸಲಿರುವಂತದ್ದು. ಸಾಕಷ್ಟು ಚರ್ಚೆಗಳು ಕೂಡ ಆಗುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಒಂದಷ್ಟು ವಿಚಾರಗಳನ್ನ ಇಟ್ಟುಕೊಂಡು ಈ ಒಂದು ಭೇಟಿ ಆಗ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಅಸಮಾಧಾನ ಇರಬಹುದು, ಹಾಗೇನೆ ಸದ್ಯಕ್ಕೆ ಬಿಜೆಪಿಯ ವಲಯದಲ್ಲಿ ಯಾವ ರೀತಿಯಾದ ಬೆಳವಣಿಗೆಗಳಾಗ್ತಾ ಇದೆ, ಹಾಗೇನೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಪ್ರಮುಖವಾಗಿ ಈ ಒಂದು ಪಟ್ಟನ್ನ ಬಿಜೆಪಿಯ ರೆಬಲ್ಸ್ ಟೀಮ್ ಅಂದ್ರೆ ಯತ್ನಾಳ್ ಟೀಮ್ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಏನಿದೆ ಈ ವಿಚಾರ ಬಹಳ ಪ್ರಮುಖವಾಗಿ ಚರ್ಚೆಯಾಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಒಬ್ರಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ವಿಜಯೇಂದ್ರ ಅವರ ವಿರುದ್ಧ ಏನು ಹೇಳಿಕೆಗಳನ್ನ ಕೊಟ್ಟಿದ್ರು. ಆ ಎಲ್ಲಾ ಹೇಳಿಕೆಗಳನ್ನ ಅದರ ವರದಿಯನ್ನ ಕೊಡುವಂತಹ ಕೆಲಸವನ್ನ ಕೂಡ ಬಿಜೆಪಿಯ ರೆಬಲ್ಸ್ ಟೀಮ್ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ. ಯಾಕಂದ್ರೆ ಕಳೆದ ಬಾರಿ ಅವಕಾಶವೇ ಸಿಕ್ಕಿರಲಿಲ್ಲ. ಅದರಲ್ಲೂ ಅಮಿತ್ ಶಾ ಅವರ ಭೇಟಿಗೆ ಸಾಕಷ್ಟು ಬಾರಿ ಪ್ರಯತ್ನವನ್ನ ಮಾಡಿ ವಿಫಲವಾಗಿದ್ರು ಬಿಜೆಪಿಯ ರೆಬಲ್ಸ್ ಟೀಮ್. ಈ ಬಾರಿ ಅಮಿತ್ ಶಾ ಅವರೇ ಸೂಚನೆ ಕೊಟ್ಟಿರೋದ್ರಿಂದ ಒಂದಷ್ಟು ಮದ್ದೆರೆಯುವಂತಹ ಕೆಲಸವನ್ನ ಅಮಿತ್ ಶಾ ಮಾಡ್ತಾರಾ ಎನ್ನುವಂತಹ ಒಂದಷ್ಟು ಕುತೂಹಲ ಕೂಡ ಇರತಕ್ಕಂಥದ್ದು. ಹಾಗಾಗಿ ದೆಹಲಿಯ ಭೇಟಿ ಅಂದ್ರೆ ರೆಬಲ್ಸ್ ಟೀಮ್ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಅರವಿಂದ್ ಲಿಂಬಾವಳಿ ಅವರು ದೆಹಲಿಗೆ ಆಗಮಿಸ್ತಾರೆ. ನಂತರದಲ್ಲಿ ಏನು ಈಗ ಈ ಒಂದು ಸಭೆ ಏನಿದೆ ಸಭೆಯಲ್ಲಿ ಬಹಳ ಪ್ರಮುಖ ವಿಚಾರಗಳು ಚರ್ಚೆ ಆಗುತ್ತೆ. ಅಂದ್ರೆ ಅಮಿತ್ ಶಾ ಅವರ ಭೇಟಿಗೂ ಮುನ್ನ ಒಂದಷ್ಟು ಚರ್ಚೆಗಳು ಅಂದ್ರೆ ಅರವಿಂದ್ ಲಿಂಬಾವಳಿ ಮಾಹಿತಿಗಾಗಿ